ಈ ಗಂಟನ್ನು ನೋಡಿದರೆ ನೀವು ಆಶ್ಚರ್ಯ ಪಡ್ತೀರಾ ಸ್ನೇಹಿತರೆ. ಇದು ನಮ್ಮ ಕೂದಲನ್ನು ಆರೋಗ್ಯಕರವಾಗಿಡುವಂತಹದ್ದು, ಹಾಗೆ ಸುಂದರವಾಗಿ ಕಾಣುವಂತೆ ಮಾಡುವ ಆ ಆಯುರ್ವೇದದ ಗಂಟಂದ್ರೂ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಈ ಗಂಟಿನಲ್ಲಿ ನಾವೇನೇ ಬಳಸಿರುವಂಥ ವಸ್ತುಗಳನ್ನ ನೀವು ಒಂದೇ ಸಾರಿ ಯೂಸ್ ಮಾಡಿ ಬಿಸಾಡೋ ಹಾಗಿಲ್ಲ. ಯಾಕಂದರೆ ಇದನ್ನು ನೀವು ಒಂದು ವಾರದ ತನಕನೂ ಯೂಸ್ ಮಾಡ್ಕೊಳ್ಬಹುದು. ಇದೇ ಗಂಟನ್ನು ಹೀಗೆ ತೆಗೆದಿಟ್ಟರೆ ಸಾಕಾಗುತ್ತೆ. ಹಾಗಾದರೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಏನು ನಾವು ಐರನ್ ತವಾನ ತೊಗೊಂಡಿದ್ವಿ ಆಗ ಸೇಮ್ ಅದನ್ನೇ ನೀಟಾಗಿ ಇಟ್ಕೊಂಡು ಪುನಃ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಬಿಸಿ ಆಗೋದ್ರೊಳಗಡೆ ನಾವು ನೀಟಾಗಿ ತಲೆನ ಒಂದ್ಸರಿ ಬಾಚ್ಕೊಂಡು ಬಿಡಬೇಕು. ಗಂಟುಗಳಿಲ್ಲದ ಹಾಗೇ ನೀಟಾಗಿ ಒಂದ್ಸರಿ ಪೂರ್ತಿಯಾಗಿ ತಲೆನ ಬಾಚ್ಕೊಂಡ ನಂತರ ನಾವು ಈ ತವ ಬಿಸಿಯಾಗಿರುತ್ತಲ್ಲ, ಈ ತವಾದ ಮೇಲೆ ನಾವೇನು ಈ ಪೋಟ್ಲಿ ಅಥವಾ ಈ ಗಂಟನ್ನು ಮಾಡ್ಕೊಂಡಿದ್ದೀವಿ ಇದನ್ನು ಇಟ್ಟು ಸ್ವಲ್ಪ ಇದು ಬಿಸಿ ಆಗಬೇಕು. ಇಲ್ಲ ಅಂದರೆ ನೀವು ಪೂರ್ತಿ ತವಾನ ಫುಲ್ ಬಿಸಿ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ನಿಧಾನವಾಗಿ ಆ ತವಾದ ಮೇಲೆ ಈ ಗಂಟನ್ನು ಇಡ್ತಾ ಆ ಶಾಖ ಈ ಗಂಟಿಗೆ ಎಳ್ಕೊಳ್ಬೇಕು. ನಂತರ ಅದನ್ನು ನೀವು ನಿಮ್ಮ ಸ್ಕಾಲ್ಫಿಗೆ ಮಸಾಜ್ ಮಾಡೋದ್ರಿಂದ ಅಥವಾ ಆ ಬಿಸಿನ ಆ ಸ್ಟೀಮನ್ನು ಕೊಡೋದ್ರಿಂದ